ಮದುವೆ ಸುರಲೋಕ ಪರಿಜಾತ ಹೂವೇ ಏನು ಅಂತಾನೆ ಕಣೆ ಲ ಲ ಲ ಲ ಲ ಲ ಸೀತಾ ನನಗೊಂದು ಸಹಾಯ ಮಾಡುತ್ತೀಯಾ? ನೋಡಿ, ನೀವು ಕಾಲಿನಿಂದ ತೋರಿಸಿದ್ದು ನನ್ನ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ಹೇಳಿ ಅದೇನು ಅಂತ. ಛೇ ಅಂಥದ್ದೇನು ಇಲ್ಲ ಸೀತಾ. ಆ ಗೌಡನು ಮಾಡುವ ಒಂದೊಂದು ಕಾರ್ಯ ನನಗೆ ತಿಳಿಸಬೇಕು. ಆಯ್ತು, ನೀವು ಹೇಗೆ ಹೇಳ್ತೀರೋ ಹಾಗೆ ನಾನು ಕೇಳ್ತೀನಿ. ಹಾ ನೋಡಿ, ನಾನು ಬಂದು ಬಹಳ ಹೊತ್ತಾಯ್ತು. ನಾನಿಲ್ಲಿ ಬರ್ತೀನಿ. ಬಾಯ್ಲಿ ಎಲ್ಲಿಗೆ? ಮನೆಗೆ ಹೋಗ್ಬೇಕು ತಾನೆ. ಸೀತಾ, ಈ ನಿನ್ನ ಮುದ್ದು ಮುಖವನ್ನು ಹಾಗೇ ನೋಡುತ್ತಾ ನಿಂತಿಕೊಳ್ಳುವ ಆಸೆ. ಅಯ್ಯೋ ಅಯ್ಯೋ ಅಯ್ಯೋ, ನೀವು ಹಾಗೆ ಬಿಟ್ರೆ ದೊಡ್ಡ ಕವಿ ಆಗ್ಬಿಡ್ತೀರಾ. ತುಂಬಾ ರಸಿಕರಾದರೂ ನೀವು. ನೋಡಿ, ಮನೆಯಲ್ಲಿ ತುಂಬಾ ಕೆಲಸ ಇದೆ, ನನಗೆ ಬಿಟ್ಬಿಡಿ, ಹೋಗ್ತೀನಿ. ಬಿಡಿ. ಇಲ್ಲ ಇಲ್ಲ, ಬಿಡುವುದಿಲ್ಲ. ಯಾಕೆ? ಸೀತಾ,
ಸೀತಾ, ನನ್ನ ಮೇಲೆ ಪ್ರೀತಿ ಇದ್ದರೆ ನನಗೊಂದು ಮುತ್ತು ಕೊಡು ನೋಡೋಣ. ಹೋಗಿಯಪ್ಪ, ನಂಗೆ ನಾಚಿಕೆ ಆಗುತ್ತೆ. ಈಗಲೇ ನಾಚಿದ್ರೆ ಮುಂದೆ ಹೇಗೆ? ಬೇಗ. ಅದೆಲ್ಲ ಈಗ ಬೇಡ. ನೋಡಿ, ಮದುವೆ ಆದ್ಮೇಲೆ ಯಾವತ್ತಿದ್ರು ನಾನು ನೋಡುತ್ತಾನೆ ಈ ನನ್ನ ದೇಹದ ದೊರೆ ನೀವು. ದೊಡ್ಡ ದೊಡ್ಡ ಮಾತಿನಿಂದ ನನ್ನ ದೊಡ್ಡವನ್ನ ಮಾಡಬೇಡ ಚಿನ್ನ. ನಾನು ನಿನ್ನ ಮಗ್ನ ಪ್ರೇಮಿ. ನೋಡಿ, ಆ ಬಾಣಿಗೆ ಅದೇಗೆ ಚಂದ್ರ ಬೆಳಕು ನೀಡ್ತದೆಯೋ ಅದೇ ರೀತಿ ಕತ್ತಲಾದ ನನ್ನ ಬೆಳಕಿಗೆ ನೀವು ಬೆಳಕಾಗಿ ಬಂದಿದ್ದೀರಿ. ಹೀಗಿರುವಾಗ ಈ ನಮ್ಮ ಪ್ರೀತಿಯು ಯಾವಾಗಲೂ ಅಮರ ಪ್ರೀತಿ. ನನ್ನ ಪ್ರೀತಿ ಹಂಬಲಿಸಿದ ಪ್ರೇಮದ ತರಂಗಿ ಇನ್ನೊಂದು ಪ್ರೇಮ ಗೀತೆ ಹಾಡಬಾರದೆ?